ಗೊತ್ತೇ ಅದ. ಭಾರತೀಯ ಜನತಾ ಪಕ್ಷ ಇರುವುದೇ ಹಿಂದೂಗಳ ಪರವಾಗಿ, ಯಾರು ಅಲ್ಪಸಂಖ್ಯಾತರು ಮತ್ತೊಬ್ಬರ ಪರವಾಗಿಲ್ಲ. ಅದನ್ನ ನೀವ್ಯಾಕೆ ಹೇಳ್ತೀರಿ? ಅದನ್ನ ನಮ್ಮ ಬಾಯಿಲಿ ಹೇಳ್ಬೇಕಾ? ನಿಮ್ಗೆ ಗೊತ್ತಾಗೋದಿಲ್ಲ, ನೀವು ಹಿಂದೂಗಳಲ್ಲ. ದಯವಿಟ್ಟು ಆ ರೀತಿ ಮಾಡಬೇಡ್ರಿ. ಆದ್ರೆ ಭಾರತೀಯ ಜನತಾ ಪಕ್ಷ ಇರ್ತದೆ ಹಿಂದೂಗಳ ಪರವಾಗಿ, ಹಿಂದೂಗಳ ಪರವಾಗಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತೀವಿ. ಮಧ್ಯಾಹ್ನ 12 ಗಂಟೆಗೆ ನೇಹಾ ಅಂತಕ್ಕಂತ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟರ್ ಮಗಳನ್ನ ಭರ್ಜರಿಯಾಗಿ ಹತ್ಯೆ ಮಾಡುದು. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರ, ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳೇ ಹತ್ಯೆ ಆದ್ರೆ ಬೇರೆ ನಮ್ಮ ಮಕ್ಕಳ ಗತಿ ಏನು ಅನ್ನತಕ್ಕಂಥ ಚಿಂತೆ ಸಮಾಜದಲ್ಲಿ ಎಲ್ಲಾ ಜನರ ಮನಸ್ಸಿನಲ್ಲಿ ಅಳುಕೊಂಡಿದೆ. ಈ ಸರ್ಕಾರ ಈ ಪರಿ ಆದ್ರೆ ಏನ್ ಮಾಡೋದು? ತುಷ್ಟೀಕರಣ, ಎಲ್ಲರೂ ಓಟಿನ ಸಲುವಾಗಿ ತುಷ್ಟೀಕರಣ ಮಾಡ್ತಾ ಇದ್ದಾರೆ. ಹಿಂದೂಗಳ ಈ ರೀತಿ ಆದ್ರೆ ಹಿಂದೂಗಳ ಗತಿ ರಾಜ್ಯದಲ್ಲಿ, ಈ ಪ್ರಶ್ನೆ ನಾನು ಸರ್ಕಾರಕ್ಕೆ ಮಾಡ್ಲಿಕ್ಕೆ ಬಯಸ್ತೀನಿ. ಸರ್ಕಾರದಲ್ಲಿರ್ತಕ್ಕಂಥ ಹೋಮ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು, ಡೆಪ್ಯೂಟಿ ಮುಖ್ಯಮಂತ್ರಿಗಳು ಈ ಪುಷ್ಟೀಕರಣ ಕೆಲಸ ಯಾಕೆ ಮಾಡ್ತಾರೆ ಇದು ಅರ್ಥ ಆಗ್ತಾ ಇಲ್ಲ. ಇದು ಅತ್ಯಂತ ಒಂದು ಯಾವ ಶಬ್ದದಲ್ಲಿ ಹೇಳ್ಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ಅತ್ಯಾಚಾರ ನಡೆದಿರ್ತಕ್ಕಂಥ ಈ ಸರ್ಕಾರದಲ್ಲಿ ಯಾರಿಗೂ ರಕ್ಷಣೆ ಇಲ್ಲ ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಇಡೀ ರಾಜ್ಯ ತುಂಬಾ ಖಂಡನೀಯ ಕೆಲಸ ಸರ್ಕಾರದ ವಿರುದ್ಧ ನಡೀತಾ ಇದೆ. ಅದು ಯಾರು ಹೇಳಿಲ್ಲ, ಜನರು ಸ್ಪಂಟೇನಿಯಸ್ವಾಗಿ ಆ ಕೆಲಸವನ್ನ ಮಾಡ್ತಾರ. ಅದಕ್ಕೆ ನಾನು ಕೂಡ ಈ ಸಂದರ್ಭದಲ್ಲಿ ನನ್ನ ಪಕ್ಷದ ಖಂಡನೆ ಅಲ್ಲ, ಜೆಡಿಎಸ್ ರಾಜ್ಯದಲ್ಲಿ ಅವರು ಕೊಡ್ತಾರೆ, ಅವರೇ ಕೊಡಂಗಿಲ್ಲ. ರಾಜ್ಯದಲ್ಲಿ ಜೆಡಿಎಸ್ ಕೊಡ್ತಾರೆ, ಬಿಜೆಪಿ ಅವರು ಕೊಡ್ತಾರೆ. ಅದ್ರ ಬಗ್ಗೆ ಇಲ್ಲೆಲ್ಲರೂ ನಮ್ಮ ಹುಡುಗರು ಅದಾರ ಜೆಡಿಎಸ್ ಬೇಡ ಅಂತಿದ್ರೆ ಬರ್ತಿದ್ದಿಲ್ಲ. ಆದ್ರೆ ಆ ರೀತಿ ದಯವಿಟ್ಟು ನಾವು ಯಾರು ತಿಳ್ಕೊಬಾರ್ದು. ಜೆಡಿಎಸ್ ಸಂಪೂರ್ಣ ಡಿ ಕೆ ಶಿವಕುಮಾರ್ ಮಾತಿಗೆ ನಂದು ಏನು ಪ್ರತಿಕ್ರಿಯೆ ಇಲ್ಲಪ್ಪ. ಅವನು ಮೋಸ್ಟ್ ಇಂಥ ಶಬ್ದಕ್ಕೆ ಉಪಯೋಗ ಮಾಡುವ ರಕ್ಷಣೆ ಕೊಡ್ತಾರೆ ಅವರು. ನೋಡಿರಲ್ಲ, ಕೂಲಿ ಮಾಡಿದವ್ರು ಮನೆಗೆ ಇಟ್ಕೋತಾರ, ಅಂಗಡಿಯಾಗ ಇಟ್ಕೋತಾರ. ಅಂತವ್ರ ಬಗ್ಗೆ ನಾನಂತೂ ಮಾತಾಡಿದ್ರೆ ನೋ ಕಮೆಂಟ್. ಇನ್ನು ಹಿಂದೂ ಕೂಡ ಇನ್ನೂ 5-6 ಜನ ಆರೋಪಿಗಳದಾರ ಅಂತ ಹೇಳಿ ಅವ್ರ ಮನೆಯವರೇ ಹೇಳ್ತಾ ಇದಾರೆ. ಅವ್ರನ್ನ ಕೂಡ ಬೇಗ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಮನೆಗೆ ಯಾರು ಹೋಗೋದೇ ಬೇಡ. ಅದ್ರ ಬಗ್ಗೆ ಏನು ನಾನಂತೂ ಹೇಳೋದಿಲ್ಲ. ನಿಮ್ಗೆ ಗೊತ್ತೇ ಅದ, ಭಾರತೀಯ ಜನತಾ ಪಕ್ಷ ಇರುವುದೇ ಹಿಂದೂಗಳ ಪರವಾಗಿ, ಯಾರು ಅಲ್ಪಸಂಖ್ಯಾತರು ಮತ್ತೊಬ್ಬರ ಪರವಾಗಿಲ್ಲ. ಅದನ್ನ ನೀವ್ಯಾಕೆ ಹೇಳ್ತೀರಿ? ಅದನ್ನ ನಮ್ಮ ಬಾಯಿಲಿ ಹೇಳ್ಬೇಕಾ? ನಿಮ್ಗೆ ಗೊತ್ತಾಗೋದಿಲ್ಲ, ನೀವು ಹಿಂದೂಗಳಲ್ಲ. ದಯವಿಟ್ಟು ಆ ರೀತಿ ಮಾಡಬೇಡ್ರಿ. ಆದ್ರೆ ಭಾರತೀಯ ಜನತಾ ಪಕ್ಷ ಇರ್ತದೆ ಹಿಂದೂಗಳ ಪರವಾಗಿ, ಹಿಂದೂಗಳ ಪರವಾಗಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡ್ತೀವಿ. ಆ ಸ್ನೇಹನ ತಂದಿನೇ ಹೇಳ್ಯಾರ, ಅದ್ರ ಮೇಲೆ ವಿಶ್ವಾಸ ಇಡ್ಬೇಕಲ್ಲ. ಏನ್ ಹೇಳ್ಯಾರ ಹೇಳ್ರಿ ನೋಡ, ಕಾಂಗ್ರೆಸ್ ಸಿಬಿಐ ಕೊಡ್ಬೇಕು ಅಂತ ಹೇಳ್ಯಾರ. ಕೊಡ್ತಾರ ಇವರು ಸಿಬಿಐಗೆ? ಇನ್ನಿಷ್ಟು ಮುಚ್ಚ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಇವ್ರು. ಯಾವ ಅಧಿಕಾರಿಗಳ ಮೇಲೂ ಕೂಡ ನಮ್ಮ ಬಿಜೆಪಿ ವಿಶ್ವಾಸ ಇಲ್ಲ. ಕೊಡೋದಿದ್ರೆ ಸಿಬಿಐ ಕೊಡ್ಲಿ ಅಂತ ಹೇಳಿ ನಾನು ಕೂಡ ಸಿಬಿಐ ಎನ್ಕ್ವೈರಿ ಆಗ್ಬೇಕು ಅಂತ ಒತ್ತಾಯ ಮಾಡ್ತೇನೆ. ಅದು ಅವ್ರಿಗೆ ಬಿಟ್ಟದಪ್ಪ, ಬೇಡ ಅವ್ರಿಗೆ ಬಿಟ್ಟದ್ದು, ಅವ್ರಿಗೆ ಬಿಟ್ಟದ್ದು. ಅದ್ರ ಬಗ್ಗೆ ನಾ ಹೇಳಂಗಿಲ್ಲ. ನೋಡಿ, ನಾವೊಂದು ಹೇಳಿದ್ರ ನೀವೊಂದು ಹೇಳಿರಿ, ಅದ್ರ ಮತ್ತೆ ಇದನ್ನ ಹೇಳಿಸ್ತೀರ ನನ್ನ ಬಾಯಿಲೆ. ನಾವ್ ಅದೆಲ್ಲ ಹೇಳಕ್ ಆಗಲ್ಲ. ಇಚ್ಛೆ ಇದ್ದವ್ರು ಇಚ್ಛೆ ಇದ್ದಲ್ಲಿ ಓಟ್ ಹಾಕ್ತಪ್ಪ ಅಷ್ಟೇ. ದೇವಾನಂದರ್ಗ ಸ್ವತಃ ನಾನೇ ಅಲ್ಲ ಪ್ರಚಾರ ಬರ್ರಿ ಅಂತ ನಾವ್ ಹೇಳಿದ್ದೆವು. ಈಗ ನಾವ್ ಹೇಳಿದ್ರೆ ಬರ್ತಾರ ಅವ್ರು ಏನ್ ತಿಳಿದು ನಾವ್ ಹೇಳ್ತಾರೆ. ಟಿಪಿ ಹಾಕಿಲ್ಲ ತೋರಿಸ್ದ ರಾಮರಾವ್ ಟಿಪಿ ತೋರಿಸಬಹುದು ಎಲ್ಲ. ಏನ್ ಜೆಡಿಎಸ್ ಎಲ್ಲರಿಗೆ ಹಾಕ್ಲಕ್ ಹಾಕಲ್ಲ.